ಒಂದು ಎಸ್ ಬಿ ಅಕೌಂಟ್ನ ಓಪನ್ ಮಾಡೋದು ಹೇಗೆ ಅಂತ ಈ ವಿಡಿಯೋ ನೋಡೋಣ. ಒಂದು ಸೇವಿಂಗ್ಸ್ ಈ ಮಾಡ್ಯೂಲ್ ಇದೆಯಲ್ಲ, ಸೇವಿಂಗ್ಸ್ ಮಾಡ್ಯೂಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಹೇಗೆ ಒಂದು ಅಪ್ಲಿಕೇಶನ್ ಓಪನ್ ಮಾಡೋವಂಥದ್ದು, ಒಂದು ಅಪ್ಲಿಕೇಶನ್ ಫಸ್ಟ್ ಇದು ನ್ಯೂ ಕಸ್ಟಮರ್ಗೆ ಮಾಡೋವಂಥದ್ದು. ಈ ಅಪ್ಲಿಕೇಶನ್ನಲ್ಲಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿದ ನಂತರ ಆ ಎಸ್ ಬಿ ಅಕೌಂಟು ಒಂದು ಕ್ರಿಯೇಟ್ ಆಗುತ್ತೆ. ಆ ಎಸ್ ಬಿ ಅಕೌಂಟ್ಗೆ ಡೆಪಾಸಿಟ್ ಅಥವಾ ವಿಡ್ರಾಲು ಈ ಆಪ್ಷನಲ್ಲಿ ಮಾಡ್ಬೋದು. ಸೊ ಚೆಕ್ ಇಶ್ಯೂ ನಮ್ಮಲ್ಲಿಲ್ಲ. ಸೊ ಅದ್ರ ಬಗ್ಗೆ ಏನೋ ಚೆಕ್ ಇಶ್ಯೂ ಮಾಡಬೇಕು ಅಂತಂದರೆ ಈ ಆಪ್ಷನ್ ಯೂಸ್ ಮಾಡ್ಬೋದು. ಇಂಟ್ರೆಸ್ಟ್ ಪೋಸ್ಟಿಂಗು ನಾವು ಏನೋ ಕ್ವಾರ್ಟರ್ಲಿನೋ ಅಥವಾ ಹಾಫ್ ಇಯರ್ಲಿನೋ ಅಥವಾ ಇಯರ್ಲಿನೋ ಅವ್ರಿಗೆ ಇಂಟ್ರೆಸ್ಟ್ ಪೋಸ್ಟ್ ಮಾಡಬೇಕಾದ್ರೆ ಇಂಟ್ರೆಸ್ಟ್ ಪೋಸ್ಟಿಂಗ್ ಬಲ್ಕಾಗಿ ಕೊಡ್ಬೋದು. ಅದೇ ಎಸ್ ಬಿ ಅಕೌಂಟ್ ಕ್ಲೋಸ್ ಮಾಡಬೇಕು ಅಂತಂದರೆ ಈ ಕ್ಲೋಸರ್ ಆಪ್ಷನ್ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ನೋಡಿ, ಒಂದು ಹೊಸ ಕಸ್ಟಮರ್ಗೆ ಒಂದು ಎಸ್ ಬಿ ಅಕೌಂಟ್ನ ನಾವು ಕೊಡಬೇಕು ಅಂತ ಅಂದರೆ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬೇಸಿಕ್ ಡೀಟೇಲ್ಸ್ನ ಫಿಲಪ್ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ ಅಥವಾ ಕಸ್ಟಮರೇ ನ್ಯೂ ಆಗಿದ್ರೆ ನಾವು ಮೆಂಬರ್ಶಿಪ್ ಮಾಡ್ಯೂಲಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ಒಂದು ಮೆಂಬರ್ಶಿಪ್ನ ಕ್ರಿಯೇಟ್ ಮಾಡಿ ಆ ಮೆಂಬರ್ಶಿಪ್ ಅಡ್ಮಿಷನ್ ನಂಬರ್ ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಅಡ್ಮಿಷನ್ ನಂಬರ್ ನೀವು ಹಾಕ್ತೀರಿ. ಸಪೋಸ್ ನಮಗೆ ಅಡ್ಮಿಷನ್ ನಂಬರ್ ಗೊತ್ತಿಲ್ಲ ಅನ್ನೋ ಟೈಮಲ್ಲಿ ಜಸ್ಟ್ ಅವ್ರದ್ದು ಹೆಸರು ಇಲ್ಲಿ ಸರ್ಚ್ ಮಾಡಿದ್ರೆ ನಮಗೆ ಇಲ್ಲಿ ಅಡ್ಮಿಷನ್ ಸರ್ಚ್ ಮಾಡ್ಕೋಬೋದು. ಜಸ್ಟ್ ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಅವ್ರದ್ದು ಅಡ್ಮಿಷನ್ ನಂಬರ್ ಬರುತ್ತೆ. ಆ ಅಡ್ಮಿಷನ್ ನಂಬರ್ ಕ್ಲಿಕ್ ಮಾಡಿದ ತಕ್ಷಣ ಅವ್ರದ್ದು ಡೀಟೇಲ್ಸ್ ಎಲ್ಲ ಕಂಪ್ಲೀಟಾಗಿ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಅಕೌಂಟ್ ಡೀಟೇಲ್ನ ನಾವು ಕ್ರಿಯೇಟ್ ಮಾಡಬೇಕಾದ್ರೆ ಏನು ಅಂತಂದರೆ ಬೇಸಿಕ್ ಡೀಟೇಲ್ಸ್. ಈಗ ನೋಡಿ, ಜನರಲ್ ಡೀಟೇಲ್ಸ್ ಒಂದು, ಅದಾದಮೇಲೆ ಜಾಯಿಂಟ್ ಹೋಲ್ಡರು, ಜಾಯಿಂಟ್ ಅಕೌಂಟ್ ಇದ್ದರೆ ಸೊ ನಾಮಿನಿ, ಈ ಎಸ್ ಬಿಗೆ ನಾಮಿನಿ ಯಾರು, ಗಾರ್ಡಿಯನ್ ಇದ್ದರೆ ಮಕ್ಳಿಗೆ ಅಕೌಂಟ್ ಓಪನ್ ಮಾಡ್ತಾ ಇದ್ದರೆ ಗಾರ್ಡಿಯನ್ನ ನಾವು ಕಂಡಕ್ಟ್ ಮಾಡ್ಕೋಬೋದು. ಸೊ ಇದು ಮೇಲ್ಗಡೆ ಏನು ಮೆಂಬರ್ ಡೀಟೇಲ್ ಇದೆ ಅದು ಆಟೋಮೆಟಿಕ್ಕಾಗಿ ನಾವು ಮೆಂಬರ್ಶಿಪ್ಪಲ್ಲಿ ಏನು ಫಿಲಪ್ ಮಾಡ್ತೀವಿ ಅದು ಆಟೋ ಆಗಿ ಫಿಲಪ್ ಆಗಿರುತ್ತೆ. ಜಸ್ಟ್ ಅಕೌಂಟ್ ಡೀಟೇಲ್ಸ್ನ ಫಿಲಪ್ ಮಾಡಬೇಕು. ಡೆಪಾಸಿಟ್ ಡೇಟ್ ಯಾವತ್ತು ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀವಿ. ಸೊ ಪ್ರಾಡಕ್ಟು ನೋಡಿ, ಇಷ್ಟು ಪ್ರಾಡಕ್ಟ್ ಇದೆ. ಒಂದು ಕಾಮನ್ ಆಗಿ ನಾವು ಎಸ್ ಬಿ ಮಾಡ್ತಾ ಇದ್ದರೆ, ಸೇವಿಂಗ್ ಅಕೌಂಟ್ ಮಾಡ್ತಾಯಿದ್ರೆ ಎಸ್ ಬಿ ಸೇವಿಂಗ್ ಡೆಪಾಸಿಟ್ ಅಂತ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಕರೆಂಟ್ ಆಗಿದ್ದರೆ ಕರೆಂಟು, ಹಾಗೆ ಅಥವಾ ಎಸ್ ಎಚ್ ಜಿ, ಜೆ ಎಲ್ ಜಿ ಇದ್ದರೆ ಅದನ್ನು ನಾವು ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದೆ, ನಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಬೋದು. ಈ ಆಪ್ಷನಲ್ಲಿ ನಾವು ಸೇವಿಂಗ್ ಡೆಪಾಸಿಟ್ ಹೇಗೆ ಮಾಡೋದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಪ್ರಾಡಕ್ಟಲ್ಲಿ ಸೇವಿಂಗ್ ಡೆಪಾಸಿಟ್ ಸೆಲೆಕ್ಟ್ ಮಾಡಿದ್ಮೇಲೆ ಸೊಸೈಟಿಲಿ ಒಂದು ಅಕೌಂಟ್ ನಂಬರ್ ಅಂದರೆ ಲೆಡ್ಜರ್ ಅಕೌಂಟ್ ನಂಬರ್ ನಾವು ಏನು ಮೇಂಟೈನ್ ಮಾಡ್ತೀವಿ ಅದನ್ನು ನಾವಿಲ್ಲಿ ಮೆನ್ಷನ್ ಮಾಡ್ಬೋದು. ಎಲ್ ಎಫ್ ನಂಬರು, ಸೊ ಎಲ್ ಎಫ್ ನಂಬರ್ ನಾವು ಏನು ಲೆಡ್ಜರಲ್ಲಿ ಮೆನ್ಷನ್ ಮಾಡಿರ್ತೀವೋ ಅದನ್ನು ಮೆನ್ಷನ್ ಮಾಡಿ. ಆಪ್ರೇಷನ್ ಟೈಪ್ ಬಂದು ಏನು ಸಿಂಗಲ್ಲ ಅಥವಾ ಜಾಯಿಂಟ್ಲಿನ, ಜಾಯಿಂಟ್ ಆಪ್ರೇಷನಲ್ಲಿ ಓಪನ್ ಮಾಡ್ತಾ ಇದ್ದೀರಾ ಅಥವಾ ಸಿಂಗಲ್ಲ ಅಥವಾ ಈದರ್ 1 or 2ನ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸಿಂಗಲ್ ಕಸ್ಟಮರ್ ಇದೆ, ಸೊ ಚೆಕ್ ಬುಕ್ ರಿಕ್ವೈರ್ಡು, ನಾವು ಚೆಕ್ ಬುಕ್ ಕೊಡ್ತಾ ಇಲ್ಲ. ಸೊ ನೋ ಅಂತ ಕೊಟ್ಟು ನೆಕ್ಸ್ಟ್ ಕೊಡ್ತೀವಿ. ನೆಕ್ಸ್ಟ್ ಕೊಟ್ಟ ಮೇಲೆ ಜಾಯಿಂಟ್ ಅಕೌಂಟ್ ಹೋಲ್ಡರ್ ಡೀಟೇಲ್ ಇದ್ದರೆ ಮಾತ್ರ ನಾವಿಲ್ಲಿ ಆಪ್ಷನ್ ಬರುತ್ತೆ, ಪ್ಲಸ್ ಸಿಂಬಲ್ ಬರುತ್ತೆ. ಆ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೊಡ್ಬೋದು. ಸಿಂಗಲ್ ಕೊಟ್ಟಿರೋದ್ರಿಂದ ಇಲ್ಲಿ ಬರಲ್ಲ. ಸೊ ಆ ಥರ ನೆಕ್ಸ್ಟ್ ಕ್ಲಿಕ್ ಮಾಡಿ. ನಾವು ನಾಮಿನಿ ಡೀಟೇಲ್ಸ್, ನಾಮಿನಿ ಅಂತಂದರೆ ಅವ್ರದ್ದು ಮಗ ಆಗಿರ್ಬೋದು ಅಥವಾ ವೈಫ್ ಆಗಿರ್ಬೋದು, ಯಾರಾದರೂ ನಾಮಿನಿ, ಅವ್ರ ಕಸ್ಟಮರು, ನಿಮ್ಮ ಕಸ್ಟಮರ್ ಯಾರನ್ನ ನಾಮಿನಿಯಾಗಿ ನಾಮಿನೇಟ್ ಮಾಡ್ತಾರೋ ಆ ಊರನ್ನ ನಾವು ನಾಮಿನಿ ಇಲ್ಲಿ ಕೊಡ್ಬೋದು. ನಾಮಿನಿದು ಮೆಂಬರ್ಶಿಪ್ ಕೂಡ ಆಗಿರಬೇಕು, ಇದು ಕಂಡೀಷನು. ಸೊ ಇವರು ನಾಮಿನಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ನಾಮಿನಿ ಡೀಟೇಲ್ಸ್ ಎಲ್ಲ ಆಟೋಮೆಟಿಕಾಗಿ ಬಂದಿರುತ್ತೆ. ಇವ್ರಿಗೆ, ಈ ಕಸ್ಟಮರ್ಗೆ ಇವ್ರದ್ದು ರಿಲೇಷನ್ಶಿಪ್ಪು ಏನು ಅಂತ ಹೇಳ್ಬಿಟ್ಟು, ಸೊ ಫಾದರ, ಮದರ ಅಥವಾ ಬ್ರದರ ಏನು ರಿಲೇಷನ್ಶಿಪ್ಪು ಅದನ್ನು ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟ ಮೇಲೆ ನೋಡಿ, ನೆಕ್ಸ್ಟ್ ಗಾರ್ಡಿಯನ್ ಡೀಟೇಲ್ಸ್. ಗಾರ್ಡಿಯನ್ ಡೀಟೇಲ್ಸ್ ಇದ್ದರೆ ಇನ್ ಕೇಸ್ ನೀವು ಮಗು ಒಂದು ಬಿಲೋ 18 years ಆಫ್ ಏಜ್ ಒಂದು ಎಸ್ ಬಿ ಅಕೌಂಟ್ನ ಓಪನ್ ಮಾಡ್ಕೊಡ್ತಾ ಇದ್ದೀರಾ ಅಂತ ಅಂದರೆ ಸೊ ಗಾರ್ಡಿಯನ್ ಅಕೌಂಟ್ಸು ಬೇಕಾಗುತ್ತೆ, ಇಲ್ಲಾಂದರೆ ಇಲ್ಲ. ಸೊ ಜಸ್ಟ್ ಫಿನಿಶ್ ಕೊಟ್ಟು ಒಂದು ಅಕೌಂಟ್ ನಂಬರು ನಮಗೆ ಒಂದು ಎಸ್ ಬಿ ಅಕೌಂಟ್ ನಂಬರ್ ಕ್ರಿಯೇಟ್ ಆಗುತ್ತೆ. ಸೊ ಇದು ಎಸ್ ಬಿ ಅಕೌಂಟ್ ಕ್ರಿಯೇಟ್ ಮಾಡೋ ಪ್ರೊಸೀಜರು. ಇದು ಕ್ರಿಯೇಟ್ ಆದ ನಂತರ ಇನ್ನೊಂದು ಇದೇ ಮಾಡ್ಯೂಲಲ್ಲಿ ಇನ್ನೇನು ಬೇಕಾಗುತ್ತೆ ನಮಗೆ, ಡೆಪಾಸಿಟ್ ಮತ್ತು ವಿಡ್ರಾಲ್. ಡೆಪಾಸಿಟ್ ಮಾಡಬೇಕು ಅಂತ ಅಂದರೆ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡ್ತೀವಿ. ಜಸ್ಟ್ ನಾವು ಅದು ಅಡ್ಮಿಷನ್ ನಂಬರ್ನ ಮೆನ್ಷನ್ ಮಾಡ್ತೀವಿ. ಮೆನ್ಷನ್ ಮಾಡಿ ಪ್ರಾಡಕ್ಟ್ ತೊಗೊಂಡು ಸೇವಿಂಗ್ ಡೆಪಾಸಿಟು, ಅಕೌಂಟ್ ನಂಬರ್ ಅವ್ರದ್ದು ಆಟೋಮೆಟಿಕಾಗಿ ಇಲ್ಲಿ ತೋರಿಸುತ್ತೆ. ಇದೇ ಅಕೌಂಟ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಂಥದ್ದು. ನೆಕ್ಸ್ಟ್ ಆ್ಯಕ್ಟಿವಿಟಿಲಿ ಇವ್ರಿಗೆ ಏನು ಡೆಪಾಸಿಟ್ ಮಾಡ್ತಾವ್ರಲ್ಲ, ಸೊ ಮೊದಲೇ ನಾವು ಡೆಪಾಸಿಟ್ ಸೆಲೆಕ್ಟ್ ಮಾಡಿರೋದ್ರೆ ಇನ್ನು ನಮ್ಮ ಡ್ರಾಪ್ ಡೌನಲ್ಲಿ ಬರೀ ಡೆಪಾಸಿಟ್ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ವೋಚರ್ ಟೈಪು ಕ್ಯಾಶ್ ಟ್ರಾನ್ಸ್ಫರ್, ಡಿಫಾಲ್ಟ್ ಟ್ರಾನ್ಸ್ಫರ್. ನೋಡಿ, ಕ್ಯಾಶ್ ಕಟ್ತಾ ಇದ್ದವರು ಕ್ಯಾಶ್ ಅಮೌಂಟ್ನ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಅಕಸ್ಮಾತ್ ಅವ್ರು ಏನಾದರೂ ಚೆಕ್ ಅಥವಾ ಗೂಗಲ್ ಪೇಯಿಂದ ನಮ್ಮ ಕರೆಂಟ್ ಅಕೌಂಟಿಗೆ ಕಳಿಸಿದರೆ ಆ ಕರೆಂಟ್ ಅಕೌಂಟಿಂದ ನಾವು ಇವ್ರು ಎಸ್ ಬಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಟ್ರಾನ್ಸ್ಫರ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಎಷ್ಟು ಅಮೌಂಟು ಕಟ್ಟಿದ್ದಾರೆ ಅಂತ ಈ ಎಲ್ಲ ಅಮೌಂಟ್ ಮೆನ್ಷನ್ ಮಾಡಿ ಸೇವ್ ಮಾಡಬೇಕು. ಸೇವ್ ಮಾಡಿದ್ರೆ ಇದು ನಮಗೆ ಒಂದು ವೋಚರ್ ಕ್ರಿಯೇಟ್ ಆಗುತ್ತೆ. ಇದು ಡೆಪಾಸಿಟ್ ಮಾಡೋ ವಿಧಾನ. ಹಾಗೆಯೇ
ವಿಡ್ರಾಲ್ ಮಾಡಬೇಕು ಅಂತ ಅಂದರೆ ವಿಡ್ರಾಲ್ ಆಪ್ಷನ್ ಹೋಗಿ ನೋಡಿ, ಸೇಮ್ ಪ್ರೊಸೀಜರ್ ಇರುತ್ತೆ. ಇಲ್ಲಿ ಅಡ್ಮಿಷನ್ ನಂಬರ್ ಹಾಕ್ತೀರಿ, ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೋತೀವಿ, ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ ಅವ್ರದ್ದು ಅಕೌಂಟ್ ನಂಬರ್ ಬರುತ್ತೆ, ಆ್ಯಕ್ಟಿವಿಟಿ ವಿಡ್ರಾಲ್ ಅಂತ ಬರುತ್ತೆ, ಇಲ್ಲಿ ವಿಡ್ರಾಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ವೋಚರ್ ಟೈಪು ಕ್ಯಾಶ್ ಟ್ರಾನ್ಸ್ಫರ್ ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಅಮೌಂಟ್ ಅವರು ಡ್ರಾ ಮಾಡ್ತಿದ್ದಾರೆ ಅಷ್ಟು ಅಮೌಂಟ್ನ ಫೀಡ್ ಮಾಡಿ ಸೇವ್ ಮಾಡಿದ್ರೆ ವೋಚರ್ ಕ್ರಿಯೇಟ್ ಆಗುತ್ತೆ. ಸೊ ಇಷ್ಟು ಬಂದು ಎಸ್ ಬಿ ಮಾಡೆಲ್ದು ಡೀಟೇಲ್ಸ್.